ಮಲಗಿದ್ದಾಳೆ. ಸರಿ, ಏನು ಹೇಳು? ಓ, ಮಲಗಿಬಿಟ್ರಾ? ಟ್ಯಾಬ್ಲೆಟ್ಸ್ ತೊಗೊಂಡು ಹಾಲು ಕುಡಿಬೇಕಿತ್ತು, ಅದಕ್ಕೆ ತಂದೆ. ಓ ಹೌದಾ? ಅಯ್ಯೋ, ಎಂಥ ಕೆಲಸ ಆಗೋಯ್ತು. ಪರವಾಗಿಲ್ಲ, ಇಪ್ಸು. ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡ್ಲಿ. ಎಲ್ಲಿ ಮಾತ್ರೆ ಕೊಡು. ಇದ್ಯಾವುದು ಇದು? ಯಾವುದೋ ಬೇರೆ ಮಾತ್ರೆ ಇರೋಗಿದೆಯಲ್ಲ? ಇಲ್ಲ, ಅದು ತುಂಬ ಸುಸ್ತು ಅಂತಿದ್ರಲ್ಲ, ಡಾಕ್ಟ್ರು ಟ್ಯಾಬ್ಲೆಟ್ಸ್ ಚೇಂಜ್ ಮಾಡಿದ್ದಾರೆ. ಓ ಹೌದಾ? ಇಲ್ಲಿ ಹಾಲು ಕೊಡು. ಸರಿ, ಬಾ ಒಳಗೆ. ಕನಕ, ಕನಕ, ಏನ್ರಿ? ಮಾತ್ರೆ ನುಂಗಿಲ್ವಂತೆ, ಹೇಳು ಮೇಲೆ. ಎಲ್ಲಿ ಮಾತ್ರೆ ನುಂಗಿ ಹಾಲು ಕುಡಿವಂತೆ? ನಾನು ಆಗ್ಲೇ ಮಾತ್ರೆ ತಗೊಂಡಲ್ಲ. ಅದಕ್ಕೆ ನೀವು ತುಂಬ ಸುಸ್ತು ಅಂತಿದ್ರಲ್ಲ, ಅಮ್ಮ ಮತ್ತೆ ಡಾಕ್ಟ್ರು ಕಾಲ್ ಮಾಡಿದ್ರು. ಈಗ ತೊಗೊಂಡಿದ್ದೀರಲ್ಲ ಟ್ಯಾಬ್ಲೆಟ್ಸ್, ಅದ್ರ ಜೊತೆಗೆ ಈ ಟ್ಯಾಬ್ಲೆಟ್ನ ತೊಗೊಳಕ್ಕೆ ಹೇಳಿದ್ದಾರೆ. ಹೌದಾ? ಸರಿ, ಕೊಡಿ. ಸರಿ, ನಾನಿನ್ನು ಬರ್ತೀನಿ. ಗುಡ್ ನೈಟ್. ಇಲ್ಲಿ ಮಲ್ಗು ಕನಕ. ಹಲೋ, ಇದು ರುದ್ರಮೂರ್ತಿ ಅವ್ರ ಮನೆ ತಾನೇ? ಹೌದು. ತಾವ್ಯಾರು? ನಾವು ದೇವಗಿರಿ ದೇವಸ್ಥಾನದಿಂದ ಮಾತಾಡ್ತಿದ್ದೀವಿ. ಅಂದಂಗೆ ನೀವ್ ಯಾರು ಮಾತಾಡ್ತಿರೋದು? ನಾನು ರುದ್ರಮೂರ್ತಿಗಳ ಮಗ ಅವಿನಾಶ್ ಅಂತ. ಓಹೋ, ದೊಡ್ಡ ಮೂರ್ತಿ ಅವ್ರ ಮಗ. ಸರಿ ಸರಿ. ಏನ್ ವಿಷಯ? ನೋಡಿ ಸ್ವಾಮಿ, ಇವತ್ತು ದೇವಸ್ಥಾನಕ್ಕೆ ನಿಮ್ ಸೊಸೆ ಬಂದಿದ್ರು. ಅಲ್ಲಲ್ಲ, ನಿಮ್ ಮಗಳು ಬಂದಿದ್ರು. ಅಯ್ಯೋ ಪ್ರಾರಬ್ಧವೇ, ನನ್ ನಾಲ್ಗೆ ಏನೇನೋ ಬರ್ತಾ ಇದೆ ನೋಡಿ. ಇವತ್ತು ದೇವಸ್ಥಾನಕ್ಕೆ ನಿಮ್ ಹೆಂಡತಿ ಬಂದಿದ್ರು. ನಿಮ್ಮ ಹೆಸರಿನಲ್ಲಿ ಅರ್ಚನೆ ಮಾಡಿಸಿದ್ರು. ನಿಮ್ ಹೆಂಡತಿಗೆ ನೀವು ಅಂದ್ರೆ ಪಂಚಪ್ರಾಣ ಸ್ವಾಮಿ, ಆದ್ರೆ ಪ್ರಸಾದನೆ ಮರೆತು ಹೋಗ್ಬಿಟ್ಟಿದ್ದಾರೆ. ಏನು? ಕನಕ ಪ್ರಸಾದ ಬಿಟ್ಟು ಹೋದ್ಲ? ಹೌದು ಸ್ವಾಮಿ, ಪ್ರಸಾದನೆ ಮರೆತು ಬಂದ್ರೆ ಪುಣ್ಯ ಫಲ ಏನ್ ಸಿಗುತ್ತೆ ಹೇಳಿ ಸ್ವಾಮಿ. ಏನ್ ಯೋಚನೆ ಮಾಡ್ತಿದ್ದೀರಿ? ಯಾರನ್ನಾದ್ರೂ ಕಳಿಸಿ ಪ್ರಸಾದನ ಕೊಟ್ಟು ಕಳಿಸ್ತೀನಿ. ಯಾವ ದೇವಸ್ಥಾನ ಅಂದ್ರಿ? ಅದೇ ಸ್ವಾಮಿ, ದೇವಗಿರಿ ದೇವಸ್ಥಾನ. ಸರಿ ಸರಿ, ನಾನು ಯಾರಾದ್ರೂ ಕಳಿಸ್ಕೊಡ್ತೀನಿ ಬಿಡಿ. ಯಾರನ್ನೋ ಯಾಕೆ ಸ್ವಾಮಿ? ನಿಮ್ ಮನೇಲಿ ಒಬ್ಬ ದಂಡ್ಪಿಂಡ ಇದನ್ನಲ್ಲ, ನಿಮ್ ಮಾವ. ಅವನ ಹೆಸರು ಅದೇನೋ ಮರ್ತು ಬಿಟ್ನಲ್ಲ, ನೀಲ್ಕಂಠ ಅಂತ. ನೀಲ್ಕಂಠ ಅಂತ. ಅವನನ್ನೇ ಕಳಿಸಿ. ಸರಿ, ನಾನು ಕಳಿಸ್ಕೊಡ್ತೀನಿ. ಆಯ್ತು ಸ್ವಾಮಿ. ಕನಕ ಪ್ರಸಾದ ಮರ್ತು ಬಂದಿದ್ದಾಳೆ ಅಂತ ಅರ್ಚಕರು ಹೇಳ್ತಿದ್ದಾರೆ. ಆದ್ರೆ ಕನಕ ದೇವಸ್ಥಾನದಿಂದ ಪ್ರಸಾದ ತಂದು ಕೊಟ್ಲಲ್ಲ, ಎಚ್ಚರವಾಗಿದ್ರೆ ಅವಳ ಕೈಯಲ್ಲೇ ಮಾತಾಡ್ಸ್ಬೋದಿತ್ತು. ಅದೇನು ಅಂತ ಬೆಳಗ್ಗೆ ವಿಚಾರಿಸೋಣ. ಚಿತ್ರ, ಹೆಂಗೆ ನನ್ನ ಟ್ಯಾಲೆಂಟ್? ಅವಿನಾಶ್ ನಾನು ದೇವಗಿರಿ ದೇವಸ್ಥಾನದ ಸಾಕ್ಷಾತ್ ಅರ್ಚಕನೇ ಅಂತ ನಂಬಿಟ್ಟ ಕಣೆ. ರೀ, ನನ್ ಕನ್ಕಂಗೆ ನಿದ್ದೆ ಮಾತ್ರ ಹಾಕಿ ಕೊಡ್ತಾ ಇದ್ದಿದ್ರೆ ಅವಾಗ ಗೊತ್ತಾಗ್ತಿತ್ತು ನಿಮ್ ಟ್ಯಾಲೆಂಟ್ ಏನು ಅಂತ. ಅವಳೆ ಅಣ್ಣನ ಕೈಯಿಂದ ಮೊಬೈಲ್ ಕಿತ್ಕೊಂಡು ನಿಮಗ್ ಚೆನ್ನಾಗಿ ದಬಾಯಿಸಿರೋಳು, ನೀವು ತಗ್ಲಾಕೋತಾ ಇದ್ರಿ. ಅವಾಗ ನಮ್ ಪ್ಲಾನ್ ಎಲ್ಲ ಹಾಳಾಗ್ತಾ ಇತ್ತು. ನಾವು ಸಂಜೆ ಮಾವನ್ ಫೋನ್ ಮಾಡ್ದಾಗ್ಲೆ ಅರ್ಧ ತಲೆ ಕೆಟ್ಟು ಹೋಗಿರತ್ತೆ. ಈಗಂತೂ ಫುಲ್ ಕನ್ಫ್ಯೂಸ್ ಆಗಿರ್ತಾನೆ. ಇನ್ ಮುಂದೆ ನೋಡ್ತಾ ಇರಿ, ಬರೀ ಕನಕ ಮಾತ್ರ ಅಲ್ಲ, ಅಣ್ಣ ಕೂಡ ನನಗ್ ತಲೆ ಸರಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಸ್ಕೋಬೇಕು. ಹಾಗೆ ಮಾಡಿದೀನಿ. ಹೌದು ಕಣೆ, ಹೀಗೆ ಒಂದ್ರ ಮೇಲೊಂದು ತಲೆ ಕೆಡೋ ಪ್ರಸಂಗಗಳು ನಡೀತಿದ್ರೆ ನಾಳೆನೆ ಹೆಂಡತಿನ ಕರ್ಕೊಂಡು ಹುಚ್ಚಾಸ್ಪತ್ರೆಗೆ ದೌಡಾಯಿಸ್ತಾನೆ. ಅಲ್ಲ, ಒಂದ ಎರಡ ನಾವು ಕನಕನ್ನ ಹುಚ್ಚಿ ಅಂತ ಪ್ರೂವ್ ಮಾಡೋದಿಕ್ಕೆ ಸಾಕಷ್ಟು ಸರ್ಕಸ್ ಮಾಡಿದೀವಿ. ನನ್ನ ಕನಕ ಮನ ಬಿಟ್ಟು ಓಡ್ಸೋಕ್ ಟ್ರೈ ಮಾಡಿದ್ಲು ಅಂತ ತಲೆ ಕೆಡ್ಸಿದ್ದೆ. ಆಮೇಲೆ ಚೆಕ್ ಹರಿದಾಕದ್ಲು ಅಂತ ದೊಡ್ಡ ರಂಪಾಟನೆ ಮಾಡಿದ್ದೆ. ನಾನಂತೂ ಕನಕ ಅವಿ ಮೆದ್ಲಿಗೆ ಕೈ ಹಾಕಿದೀನಿ. ಗಂಜಿ ಕುಡ್ಸಿಲ್ಲ ಅಂತ ಹೇಳಿದೀನಿ. ಯಾವ್ದ್ಯಾವ್ದೋ ಮಾತ್ರೆ ಕೊಟ್ಟು ಅವಳನ್ನ ನಿದ್ದೆ ಝೂಮಲ್ಲಿ ಇರೋ ಹಾಗೆ ಮಾಡಿ
ಚೆನ್ನಾಗಿ ಆಟ ಆಡಿದೀನಿ. ನಂದು ಮಾತ್ರ ದೆವ್ವದ್ರೋಲು. ರಾತ್ರಿ ಹೊತ್ತು ಕನಕನ್ನ ಪಿಶಾಚಿತ್ರ ಕಾಡ್ಸೋದು. ಒಟ್ನಲ್ಲಿ ಅವಿಗೂ ಕನಕಂಗೂ ತಲೆ ಸರಿ ಇಲ್ಲ ಅನ್ನೋದು ಕನ್ಫರ್ಮ್ ಆಗೋಗಿದೆ. ಕನಕನ್ ಮೇಲೆ ಮಾವನ್ಗೆ ಒಂಥರ ಕುರುಡ್ ಪ್ರೀತಿ. ಅವಳು ಏನೇ ಮಾಡಿದ್ರು ಮಾವನ್ ಚೆನ್ನಾಗೇ ಕಾಣತ್ತೆ. ಕನಕನಿಗೆ ತಲೆ ಕೆಟ್ಟಿದೆ ಅಂತ ಮಾವ ಅಷ್ಟು ಸುಲಭವಾಗಿ ಒಪ್ಕೊಳ್ತಿಲ್ಲ. ಅತ್ತೆ ಮಾವನ್ ತಲೆಗೆ ಹುಳ ಬಿಟ್ಟಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಕನಕ ಮಾಡಿದ್ದೆ ಸರಿ, ನೀವೇ ಹುಚ್ಚರು ಅಂತ ವಾದಿಸಿರೋನು. ನೋಡಿ, ಇದು ಇಲ್ಲಿಗೆ ನಿಲ್ಬಾರ್ದು. ನಾವು ಕನ್ಕನ್ ಹುಚ್ಚಿ ಮಾಡೋ ಪ್ರಯತ್ನ ಕಂಟಿನ್ಯೂಸ್ ಆಗಿ ನಡೀತಾನೆ ಇರ್ಬೇಕು. ಚಿತ್ರ, ನಾಳೆ ನಾನು ದೇವಗಿರಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಪ್ರಸಾದ ತಂದು ಅವಿನಾಶ್ ನನಗೆ ನಾಮ ಹಾಕ್ಬಿಟ್ರೆ ಅವನು ಕನ್ಫರ್ಮ್ ಆಗೋಗ್ಬಿಡುತ್ತೆ. ರೀ, ಹೀಗೆ ಸಣ್ಣ ಪುಟ್ಟ ವಿಷಯದಲ್ಲೂ ಅವ್ರಿಬ್ರು ಮಧ್ಯೆ ಗೊಂದಲ ಬರೋ ಹಾಗೆ ನಾವು ಮಾಡ್ತಾನೆ ಇರ್ಬೇಕು. ಹೌದು, ಕನಕನ್ಗೆ ಹುಚ್ಚಿಡ್ಸೋ ಐಡಿಯಾ ಸರಿಯಾಗಿದೆ. ಈ ಐಡಿಯಾ ಕೊಟ್ಟಿದ್ಯಾರು? ಹೌದು, ಕನಕನ್ಗೆ ನಾವು ಹುಚ್ಚಿಡಿಸ್ತಾ ಇದೀವಾ ಇಲ್ಲ ಅವಳು ನಿಜವಾಗ್ಲೂ ಹುಚ್ಚಿನ ಅಂತ ನನಗೆ ಡೌಟ್ ಇದೆ. ಅಂದ್ರೆ ಕನಕ ರಾತ್ರಿ ಹೊತ್ತು ಎದ್ದು ಒಬ್ಬೊಬ್ಬಳೆ ಏನೇನೋ ಮಾತಾಡ್ಕೊಳ್ಳೋಳು. ಮೊದ್ಲು ನಮ್ಗೆ ಇವಳಿಗೇನಾದ್ರೂ ದೆವ್ವ ಪೀಡೆ ಮೆಟ್ಕೊಂಡಿದ್ಯಾ ಅಂತ ಅನುಮಾನ ಆಗಿತ್ತು. ಆಮೇಲೆ ಗೊತ್ತಾಯ್ತು ಅವಳು ಕಾಲ್ ಮುರ್ಕೊಂಡಾಗ ಕೊಟ್ಟ ಔಷಧಿ ಪ್ರಭಾವ ಅಂತ ತಿಳಿತು. ಸರಿ, ಇದನ್ನೇ ನೆವ ಮಾಡ್ಕೊಂಡು ಇವಳಿಗೆ ಹುಚ್ಚಿಡಿಸ್ಬೇಕು ಅಂತ ತೀರ್ಮಾನ ಮಾಡಿದ್ವಿ. ಗುಡ್, ವೆರಿ ಗುಡ್. ಇನ್ಮೇಲೆ ನಾವೆಲ್ಲ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಇಲ್ಲ ಅಂದ್ರೆ ನಮ್ ಪ್ರಯತ್ನ ಎಲ್ಲ ಹೊಳೆಲಿ ಹುಣ್ಸೆ ಹೆಣ್ಣು ತೊಳ್ದಂಗ ಆಗೋಗತ್ತೆ. ಪ್ರಿಯಾ, ನಾವು ಕೇರ್ಫುಲ್ ಆಗಿರೋದಿರ್ಲಿ, ಮೊದ್ಲು ನೀನ್ ತುಂಬಾ ಹುಷಾರಾಗಿರೋ. ಯಾಕಂದ್ರೆ ಶ್ರೀಕಾಂತ ಕನ್ಕನ್ ಕೈಗೊಂಬೆ ಇದ್ದಾಗೆ. ಅವನ್ಗೇನಾದ್ರೂ ಸ್ವಲ್ಪ ಸುಳ್ಳು ಸಿಕ್ಕಿದ್ರು ನಮ್ ಪ್ಲಾನ್ ಎಲ್ಲ ಹಾಳಾಗತ್ತೆ. ಹೇಗಾದ್ರೂ ಆಗ್ಲಿ ನೀನ್ ತುಂಬಾ ಹುಷಾರಾಗಿರು. ನಿದ್ದೆ ಮಾತ್ರ ಹಾಕಿದ್ದೀನಿ ಅಂದೆ, ಇವಳು ನೋಡಿದ್ರೆ ಪ್ರೀತಿ ತರ ಓಡಾಡ್ತಿದ್ದಾಳಲ್ಲೇ. ನನ್ಗೇನ್ರಿ ಗೊತ್ತು, ಅವಳಿಗೆಲ್ಲ ಡೋಸ್ ಸಾಕಾಗಿಲ್ಲ ಅನ್ಸುತ್ತೆ. ಅರೇ ಕನಕ, ಇಷ್ಟೊತ್ತು ನೀನ್ ಯಾಕೆ ಎದ್ದು ಬರಕ್ ಹೋದೆ? ಇದ್ದಕ್ಕಿದ್ದ ಹಾಗೆ ಎಚ್ಚರ ಆಯ್ತು. ಪಕ್ಕದಲ್ಲಿ ನೋಡಿದ್ರೆ ನೀವು ಇರ್ಲಿಲ್ಲ. ಎಲ್ಲಿ ಹೋದ್ರಿ ಅಂತ ನೋಡೋಣ ಅಂತ ಬಂದೆ. ನೋಡಿದ್ರೆ ನೀವಿಲ್ಲಿ ಕೆಲಸ ಮಾಡ್ತಾ ಇದ್ರಿ. ನೀನ್ ಯಾಕೆ ತೊಂದರೆ ತಗೊಳಕ್ ಹೋದೆ? ನೀವಿಷ್ಟು ರಾತ್ರಿಲಿ ನಿದ್ದೆಗೆಟ್ಟು ಕೆಲಸ ಮಾಡ್ತಿದ್ದೀರಾ. ಕಾಫಿ ಕುಡಿದ್ರೆ ಫ್ರೆಶ್ ಆಗ್ತೀರಾ ಅನ್ಸ್ತು, ಅದಕ್ಕೆ ಮಾಡ್ಕೊಂಡು ಬಂದೆ.
ಒಳ್ಳೇದಾಯ್ತು, ನನಗೂ ಕಾಫಿ ಕೊಡಬೇಕು ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಕನಕ, ನೀನು ಏನು ಮಾಡ್ಕೊಂಬಂದಿದ್ದೆ ಅಂತ ಹೇಳ್ದೆ? ಕಾಫಿ ರೀ. ಕಾಫಿ? ಹ್ಞೂ, ಕಾಫಿನೇ. ಈಗ ತಾನೇ ಫ್ರೆಶ್ ಆಗಿ ಮಾಡ್ಕೊಂಡು ಬಂದಿದ್ದು. ಯಾಕೆ ಚೆನ್ನಾಗಿಲ್ವಾ? ಚೆನ್ನಾಗಿದೆ. ಸರಿ, ನೀನು ಹೋಗಿ ಮಲ್ಗೋ. ತುಂಬ ಹೊತ್ತಾಗಿದೆ, ನೀವು ಬನ್ನಿ. ಒಂದು 10 ನಿಮಿಷ ಡೇಟಾ ಎಂಟ್ರಿ ಮಾಡೋದಿದೆ, ಮುಗಿಸ್ ಬಂದ್ಬಿಡ್ತೀನಿ. ಸರಿ, ಬೇಗ ಮಲ್ಗೆ, ನಿದ್ದೆಗೆಡಬೇಡಿ. ಸರಿ. ಏನ್ ತಲೆ ರೀ ನಿಮ್ದು? ಹಾಲನ್ನ ಕಾಫಿ ಮಾಡಿ ಅಂತೂ ಇಂತೂ ಅವಿ ತಲೆ ಕೆಡಿಸ್ಬಿಟ್ರಿ. ಈಗ ಅನುಮಾನ ಇನ್ನೂ ಜಾಸ್ತಿನೇ ಆಗಿರುತ್ತೆ. ಬರೀ ಹಾಲಲ್ಲ ಕಣೆ, ಹಾಲು ಕಾಲ್ ತುಂಬ್ಕೋಬೇಕು. ಹಾಗೆ ಮಾಡ್ತೀನಿ, ನೋಡ್ತಾ ಇರೋ. ಅಲ್ಲ, ಕನಕ ಕಾಫಿ ಅಂತ ಹಾಲು ತಂದಿದ್ದಾಳೆ. ಇವಳು ನಿದ್ದೆಗಣ್ಣಲ್ಲಿ ಏನಾದರೂ ಹೀಗೆ ಮಾಡಿರ್ಬೋದು. ತುಂಬಾ ಬೋರ್ ಆಗ್ತಿದೆ, ಎಲ್ಲಾದ್ರೂ ಹೊರಗಡೆ ಹೋಗೋಣ ಅಂತ ಅನಿಸ್ತಿದೆ. ಮಧ್ಯಾಹ್ನ ನಿನ್ನ ಬೇಗ ಆಫೀಸಿಂದ ಬರೋದಕ್ಕೆ ಯಾರು ಹೇಳಿದ್ರು? ಚಿತ್ರ ಹೇಳಲ್ಲ ಅಥವಾ ಪ್ರಿಯಾ ಹೇಳ್ದ? ನಿನ್ನ ಹೆಂಡತಿ ತಾನೇ ಹೇಳಿದ್ಲು. ಆದ್ಮೇಲೆ ಅವಳ ಮನೇಲಿ ಇರ್ಬೇಕಲ್ವಾ? ಕನಕ, ನೀನು ಎಲ್ಲಿ ಹೋಗಿದ್ದೆ? ದೇವಸ್ಥಾನಕ್ಕೆ ಹೋಗಿದ್ದೆ, ಈಗ ಅಲ್ಲಿಂದ ಬರ್ತಾ ಇದ್ದೀನಿ. ರೀ, ಪ್ರಿಯಾ ಮನೆ ಬಿಟ್ಟು ಹೋಗ್ತೀನಿ ಅಂತ ಹಠ ಮಾಡ್ತಿದ್ದಾಳೆ. ಬನ್ನಿ 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 ವಿಶ್ವಾಸ್, ಕೊಡಿ. ಕನಕ, 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 ಇವರು ನಮ್ಮ ಸ್ನೇಹಿತರು ವಿಶ್ವಾಸ್ ಅಂತ. ನಮಸ್ತೆ. ನಮಸ್ತೆ. ಬಹಳ ದೂರದಿಂದ ನನ್ನ ನೋಡಬೇಕು ಅಂತ ಬಂದಿದ್ದಾರೆ. ಹೌದಾ? ಹೌದು ಮೇಡಮ್, ನಿಮ್ಮನ್ನು ಭೇಟಿ ಮಾಡಿದ್ದು ಬಹಳ ಸಂತೋಷ ಆಯಿತು. ಅವಿನಾಶ್, ಒಂದು ಗ್ಲಾಸ್ ನೀರು ಬೇಕಲ್ಲ? ತರ್ತೀನಿ ರೀ. ಕನಕ, ಪರವಾಗಿಲ್ಲ, ನೀನ್ ಜ್ವರ ಈಗಷ್ಟೇ ಬಿಡ್ತಿದೆ, ನೀನ್ ಯಾಕೆ ಆಯಾಸ ಮಾಡ್ಕೋತೀಯ? ನೋಡಿ, ನೀವಿಬ್ರು ಮಾತಾಡ್ತಾ ಇರಿ, ನಾನು ಹೋಗ್ತಾ ಇರ್ತೇನೆ. ಕೂತ್ಕೊಳ್ಳಿ ಸರ್. ಅಂದ ಹಾಗೆ ಮೇಡಮ್, ನಿಮ್ಮ ಹೆಸರೇನಂದ್ರಿ? ಕನಕ. ಅಂದರೆ ಚಿನ್ನ. ಓ, ವೆರಿ ನೈಸ್ ನೇಮ್. ಅವಿನಾಶ್, ನಿಮಗೆ ಏನೋ ಜ್ವರ ಅಂದ್ರಲ್ಲ? ಏನೋ ವೈರಸ್ ಇನ್ಫೆಕ್ಷನ್ ಆಗಿರಬೇಕು ಅಂತ ಅನ್ಸುತ್ತೆ. ತುಂಬ ಟೆಂಪ್ರೇಚರ್ ಇತ್ತಾ? ತುಂಬಾ ಅಂದರೆ 104 ಡಿಗ್ರಿಗಿಂತ ಹೆಚ್ಚಿಗೆ ಹೋಗೋದು. ಹೀಗೆ ಜ್ವರ ಬಂದಾಗ ಕೆಲವ್ರಿಗೆ ಯಾರೋ ಕೂಗಿದಾಗ ಆಗುತ್ತೆ. ಒಬ್ಬರೇ ತಮಗೆ ತಾವೇ ಮಾತಾಡ್ಕೊಳ್ತಾರೆ. ಹಾಗೇನಾದರೂ ನಿಮ್ಗಾಯ್ತಾ? ಇರಬಹುದು, ನನಗೇನು ಗೊತ್ತಾಗ್ಲಿಲ್ಲ. ಅಂದಹಾಗೆ ನಿಮಗೆ ನಿಮ್ಮ ತವ್ರ ಮನೇಲಿ ಯಾರು ಕಂಡ್ರೆ ಹೆಚ್ಚಿಷ್ಟ? ಅಪ್ಪನ ಕಂಡ್ರೆ ತುಂಬಾ ಇಷ್ಟ. ಅಪ್ಪ ಅವಾಗ ಬರ್ತಿರ್ತಾರಾ? ಹಾ, ಬರ್ತಾರೆ. ಇಲ್ಲ, ಅವರಿಗಿಲ್ಲ. ಮತ್ತೆ ಅಪ್ಪ ಅವಾಗ ಬರ್ತಿರ್ತಾರೆ ಅಂದ್ರೆ? ಅದು ಕನ್ಸಲ್ ಬರ್ತಾರೆ ಅಂದೆ. ಈಗ ನೀವೇ ಹೇಳಿದ್ರಲ್ಲ, ಜ್ವರ ಬಂದಾಗ ಯಾರಾದ್ರೂ ಬಂದಾಗತ್ತೆ ಅಂತ. ವೆರಿ ಗುಡ್. ಅಂತೂ ಈ ಮನೆಗೆ ನೀವು ಚೆನ್ನಾಗಿ ಹೊಂದ್ಕೊಂಡಿದ್ದೀರಾ. ಈ ಮನೇಲಿ ನಿಮಗೆ ಯಾರು ಕಂಡ್ರಿಷ್ಟ? ನಮ್ಮ ಮಾವನ. ಅವರು ಈಗಿಲ್ಲ. ಅವರು ಕನ್ಸಲ್ಲಿ ಬರ್ತಾರ? ಇಲ್ಲ, ಅವಾಗವಾಗ ಅವ್ರು ನೆನಪಾಗ್ತಿರತ್ತೆ. ಹುಷಾರಿಲ್ಲ ಅಂದ್ರೆ ಮನೇಲಿ ಒಬ್ಬರೇ ಕೂತಿರ್ಬೇಕು.
ನಿಮಗೆ ಬೋರ್ ಅನ್ಸಲ್ವಾ? ಹಾಗೇನಿಲ್ಲ ಸರ್, ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಿರ್ತೀನಿ, ಇಲ್ಲ ಯಾರ ಜೊತೆನಾದರೂ ಮಾತಾಡ್ತಿರ್ತೀನಿ. ನಿಮಗೆ ನಿದ್ದೆ ಚೆನ್ನಾಗಿ ಬರುತ್ತಾ? ಹಾಂ, ಬರುತ್ತೆ. ಕನಕ ಅವರೇ, ನಿಮ್ಗೊಂದು ವಿಷಯ ಗೊತ್ತಾ? ಕೆಲವ್ರಿಗೆ ನಿದ್ದೆಲೇ ಓಡಾಡೋ ಅಭ್ಯಾಸ ಇರುತ್ತಂತೆ. ವೆರಿ ಇಂಟ್ರೆಸ್ಟಿಂಗ್. ಆ ಥರ ಎಲ್ಲಾದರೂ ನೀವು ಕೇಳಿದ್ದೀರಾ? ಡಾಕ್ಟರ್, ಎಲ್ಲ ಮುಗೀತಾ ಅಥವಾ ಇನ್ನೂ ಏನಾದರೂ ಕೇಳೋದಿದೆಯಾ? ವಾಟ್? ಡಾಕ್ಟರಾ? ನೀವು ಡಾಕ್ಟರ್ ಅಂತ ನನಗೆ ಚೆನ್ನಾಗಿ ಗೊತ್ತು. ಡೆಡ್ ಫೋನಲ್ಲಿ ಮಾತಾಡಿದ್ಯಾಕೆ, ಅಡುಗೆ ಉಪ್ಪು ಹೊಂದಿದ್ಯಾಕೆ, ಆಚೆ ಹೋಗಿ ಮಲಗಿದ್ಯಾಕೆ, ಗಂಜಿ ಕುಡಿದೇ ಇದ್ರು ಕುಡ್ದೆ ಅಂತ ಯಾಕಂತೀನಿ ಅಂತ ಕೇಳಲ್ವಾ ಡಾಕ್ಟರ್? ಡಾಕ್ಟರ್, ಇನ್ಮೇಲೆ ನೀವೇನೂ ಪ್ರಶ್ನೆ ಮಾಡೋದಿಲ್ಲ ಅನ್ಸುತ್ತೆ. ನಮ್ಮ ಯಜಮಾನ್ರನ್ನ ಕರಿಬಹುದಲ್ವಾ? ಅವಿನಾಶ್, ಪ್ಲೀಸ್ ಕಮ್. ಕನಕ, ಅದು ನೀವೇನು ಹೇಳೋದು ಬೇಡ ಡಾಕ್ಟರ್. ನನ್ನ ಮೇಲಿನ ಕಾಳಜಿಯಿಂದ ನೀವು ಇಲ್ಲಿ ತನಕ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನೀವೇನು ಹೊರಡ್ಬೋದು. ಓಕೆ ಅವಿನಾಶ್, ನಾನೇನು ಬರ್ತೀನಿ. ಸರ್ ಸರ್, ಏನಂದ್ರು ನಿಮ್ ಡಾಕ್ಟರ್ ಸ್ನೇಹಿತರು? ಕನಕ, ಅದು ಅದು ರೀ, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳಿ, ನಿಮ್ಗೂ ನಾನು ಹುಚ್ಚಿ ಅನ್ಸತ್ತಾ? ಅದು ಹಾಗಲ್ಲ ಕನಕ. ಸಾಕು, ಸುಮ್ಮನೆ ರೀ. ನನ್ನ ಬದುಕಲ್ಲಿ ಸಂಕಟ ದುಃಖಗಳೆಲ್ಲ ಏನು ಹೊಸದಲ್ಲ. ನನ್ ಹುಚ್ಚಿ ಹಿಡಿಲೇಬೇಕು ಅನ್ನೋದಾಗಿದ್ರೆ ಯಾವತ್ತೋ ಹಿಡಿಬೇಕಾಗಿತ್ತು ರೀ. ಅಪ್ಪ ಏಕಾಏಕಿ ಆಕ್ಸಿಡೆಂಟಲ್ ಸತ್ತು ಹೋದಾಗ, ನಿಶ್ಚಯ ಆಗಿದ್ ಮದ್ವೆ ನಿಂತು ಹೋದಾಗ, ಅಮ್ಮಂಗ ಹಾರ್ಟ್ ಅಟ್ಯಾಕ್ ಆದಾಗ, ಅಣ್ಣ ಜೈಲಿಗೆ ಹೋದಾಗ, ನೀವು ನನಗೆ ಹೆಜ್ಜೆ ಹೆಜ್ಜೆಗೂ ಚಿತ್ರ ಹಿಂಸೆ ಕೊಡ್ತಿದ್ದಾಗ, ವಾತ್ಸಲ್ಯಮಯಿ ಮಾವ ಸತ್ತು ಹೋದಾಗ, ಇನ್ನೂ ಹೀಗೆ ಎಷ್ಟೋ ಬದುಕಿನ ಸತ್ಯಗಳ ಅನಾವರಣಗೊಂಡಾಗ ನನಗೆ ಹುಚ್ಚಿಡಿಬೇಕಾಗಿತ್ತು. ಆದ್ರೆ ಆ ಎಲ್ಲ ಅಗ್ನಿ ಪರೀಕ್ಷೆಗಳನ್ನ ಗೆದ್ದು ಬಂದೆ. ಈಗ ಒಂದಡ ತಲುಪ್ತೆ ಅನ್ನೋವಾಗ ನೀವು ನನ್ನನ್ನು ಹುಚ್ಚಿ ಅನ್ನೋ ತರ ನೋಡ್ತಿದ್ದೀರಲ್ಲ, ಇದು ಸರಿನಾ? ಕನಕ ಕನಕ, ನಂಗೆ ಯಾವ್ದು ನಂಬೇಕು ಯಾವ್ದು ಬಿಡ್ಬೇಕು ಅಂತ ಒಂದು ಗೊತ್ತಾಗ್ತಾ ಇಲ್ಲ. ನಾನು ಯಾವತ್ತು ನಿನ್ನ ಹುಚ್ಚಿ ಅಂತ ಅನ್ಕೊಂಡಿಲ್ಲ ಕನಕ. ಆದ್ರೂ ಕೆಲವು ಸಲ ನಿನ್ನ ವರ್ತನೆಗೆ ಅರ್ಥ ಹುಡುಕೋದು ತುಂಬಾ ಕಷ್ಟ ಅನ್ಸ್ಬಿಡುತ್ತೆ. ಎಲ್ಲಿ ನನಗೇ ಹುಚ್ಚಿಡ್ಬಿಡ್ತೋ ಅನ್ನೋ ಭಯ ಶುರುವಾಗಿದೆ. ನೋಡು, ನನ್ಗೋಸ್ಕರನಾದ್ರೂ ನಾನು ಹೇಳ್ದಾಗ ಮಾಡ್ತೀಯಾ? ರೀ, ಹೇಳಿ, ನಿಮ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನೋಡು, ಡಾಕ್ಟರ್ ಆಸ್ಪತ್ರೆಗೆ ಕರ್ಕೊಂಬಂದಿ ಅಂತ ಹೇಳ್ತಾರೆ. ನನಗೋಸ್ಕರ ಒಂದೇ ಒಂದ್ಸಲ ಆಸ್ಪತ್ರೆಗೆ ಬರ್ತೀಯಾ? ಏನ್ ಹೇಳ್ತಿದ್ರ ನೀವು? ಇನ್ನು ನಿಮಗ್ ನನ್ ಮೇಲೆ ನಂಬಿಕೆ ಬಂದಿಲ್ವಾ? ಕನಕ, ನಾನು ನಿನ್ನ ನಂಬ್ತೇನೆ. ನನಗೋಸ್ಕರ, ಈ ಜನಗಳ ಬಾಯಿ ಮುಚ್ಚಿಸೋಕ್ಕೋಸ್ಕರ ಒಂದೇ ಒಂದ್ಸಲ ಆಸ್ಪತ್ರೆಗೆ ಬರ್ತೀಯ?